ಆ್ಯಕ್ಚುಲಿ ನೆನ್ನೆ ಹಳದಿ ಆಯಿತು, ಇವತ್ತು ಮದ್ವೆಗೆ ನೋಡಿ ನನ್ನ ಕಸಿನ್ಸ್ ಎಲ್ಲ ಆವಾಗಲೇ ಬಂದು ಒಂದು ರೂಮ್ ತಗೊಂಡು ಬಿತ್ಕೊಂಡು ಒದ್ದಾಡ್ತಾ ಇದ್ದಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಆ್ಯಕ್ಚುಲಿ ನೆನ್ನೆ ಹಳದಿ ಆಯಿತು, ಇವತ್ತು ಸಾರಿ, ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಾನೆ. ಎಲ್ಗೋಗ್ತಾ ಇದ್ದೀವಿ? ಆ್ಯಕ್ಚುಲಿ ಇವತ್ತು ರಿಸೆಪ್ಷನ್ ಥರ ಇದೆ, ಅಂದರೆ ತಟ್ಟೆ ಬದಲಾಯಿಸೋ ಶಾಸ್ತ್ರ ಮಾಡ್ತಾರೆ, ಎಂಗೇಜ್ಮೆಂಟ್. ಸೊ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಎಲ್ಲ ಅಲ್ಲೇ ಹೊರಟಿರ್ತೀವಿ. ಇವತ್ತೇನೇನೆಲ್ಲ ಮಾಡ್ತೀವಿ ಅಂತ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋನ ಮಿಸ್ ಮಾಡ್ದೇ, ಸ್ಕಿಪ್ ಮಾಡ್ದೇ ನೋಡಿ. ಸೊ ಫೈನಲಿ ನಾವು ಅರೌಂಡ್ 3 o'clock ಆಗಿತ್ತು ಅನಿಸುತ್ತೆ, ನಾವು ಕೋಟೆ ಬಿಟ್ಟಾಗ. ಊಟನೂ ಮಾಡಿರಲಿಲ್ಲ, ಆನ್ ದ ವೇ ಮೈಸೂರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಎಷ್ಟು ಸೆಕೆ ಅಂದರೆ ಸೀರಿಯಸ್ಲಿ ಕಾರೊಳಗೆ ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. 5 ನಿಮಿಷ ಕಾರ್ ಆಫ್ ಮಾಡಿದ್ರೆ. ಸೊ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಅದು ಹ್ಯಾಂಡ್ ಫ್ಯಾನ್ ಒಂದು ತೊಗೊಂಡಿದ್ವಿ, ಮದುವೆ ಮನೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಬೇಗನೆ ಹೊರಡಬೇಕಾಗಿತ್ತು, ಕಾರ್ ಡೆಕೋರೇಷನ್ ಮಾಡ್ತಾ ನಿಂತ್ಕೊಬಿಟ್ಟಿದ್ರು. ಸೊ ಹಂಗಾಗಿ ಲೇಟ್ ಆಯಿತು. ಆನ್ ದ ವೇ ಹೋಗ್ತಾ ಮೈಸೂರಿನಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ ಕಾರ್ನ. ಆಲ್ರೆಡಿ ಟೈಮ್ ಆಗಿದ್ದರಿಂದ ಫುಲ್ ಹೊಟ್ಟೆ ಹಸಿವಾಗಿತ್ತು ಎಲ್ಲರಿಗೂ. ಸೊ ನಳಪಾಕ್ ಹತ್ರ ನಿಲ್ಲಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಹೋದ ತಕ್ಷಣ ಏನೇನು ಬೇಕು ಅಂತ ಹೇಳಿ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಐಟಮ್ಸ್ನ ಹೇಳಿದ್ವಿ. ಪಾಪು ಅಂತೂ ಯಾವಾಗಲೂ ದೋಸೆನೇ ತಿನ್ನೋದು. ಸೊ ಹಾಗಾಗಿ ಒಂದು ದೋಸೆ ತೊಗೊಂಡ. ನಾನು ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂದ್ಬಿಟ್ಟು ರವೆ ಇಡ್ಲಿ ತೊಗೊಂಡೆ. ಟೇಸ್ಟ್ ವೈಸ್ ಚೆನ್ನಾಗಿತ್ತು, ಹಸ್ವಾಗಿದ್ದರಿಂದ ಒಳ್ಳೆ ಬ್ಯಾಟಿಂಗ್ ಕೂಡ ಆಯಿತು. ಎನಿವೇಸ್ ನಾವಂತೂ 5:30 ಅಷ್ಟೊತ್ತಿಗೆ ರೂಮ್ ಹತ್ರ ರೀಚ್ ಆದ್ವಿ. ಫಂಕ್ಷನ್ ಇರೋದು 6:30 ಅಷ್ಟರಲ್ಲಿ. ನಾವು ಬರೋ ಅಷ್ಟರಲ್ಲಿ ಎಲ್ಲರೂ ಬಂದು ಆಲ್ರೆಡಿ ಸೆಟಲ್ಡ್ ಆಗಿದ್ರು. ಇವತ್ತು ನಮ್ಮದೇ ಲೇಟ್ ಆಗೋಯ್ತು ಬರೋದು. ನೋಡಿ ನನ್ನ ಕಸಿನ್ಸ್ ಎಲ್ಲ ಆವಾಗಲೇ ಬಂದು ಒಂದು ರೂಮ್ ತಗೊಂಡು ಬಿತ್ಕೊಂಡು ಒದ್ದಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಹೊತ್ತು ಇವ್ರ ಜೊತೆ ಮಾತಾಡ್ಸ್ಕೊಂಡು ಹಾಗೆ ರೂಮ್ಗೆ ಹೋದೆ ರೆಸ್ಟ್ ಮಾಡೋಕ್ಕೆ ಅಂತ ಹೇಳಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡಿದ್ರೆ ಟೈಮ್ ಆಗೋಗಿದೆ 7:30 ಆಗ್ಲೇ. ಇನ್ನೇನಪ್ಪ ಮಾಡೋದು ಅಂತ ಹೇಳಿ ಬೇಗ ಬೇಗ ಎದ್ದು ಎಲ್ಲ ರೆಡಿ ಆದ್ವಿ. ಆದ್ರೂ ನಮಗೆ ಟೈಮ್ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ನಾವು ರೆಡಿ ಆಗಿದ್ರು, ಇಲ್ಲಿ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಅವ್ರನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ಫಂಕ್ಷನ್ ಹಾಲ್ಗೆ ಹೋಗೋಷ್ಟರಲ್ಲಿ ಇವತ್ತು ಫಂಕ್ಷನ್ನೇ ಮುಗ್ದೋಗಿರುತ್ತೆ ಅಂತ ಪಕ್ಕಾ ಗೊತ್ತಾಗಿತ್ತು. ಎನಿವೇಸ್ ಆದರೂ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕಾದ್ರೂ ನಿಧಾನಕ್ಕೆ ರೆಡಿ ಆಗಲೇಬೇಕು. ನಾವೆಲ್ಲ ರೆಡಿ ಆಗಿದ್ವಿ. ಅಕ್ಕ ಎಲ್ಲ ಸಾಂಗ್ ಪ್ರಾಕ್ಟೀಸ್ಗೆ ಹೋಗಿದ್ರಿಂದ ಲೇಟಾಗಿ ಬಂದು ರೆಡಿ ಆಗ್ತಿದ್ರು. ಪಾಪ ಅವ್ರಿಗೂ ಸ್ವಲ್ಪ ಕಡಿಮೆ ಟೈಮ್ ಇತ್ತು. ಸೊ ಅದೇ ಗ್ಯಾಪಲ್ಲಿ ನಾನು ಹೋಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅವ್ರನ್ನೂ ಮಾತಾಡಿಸ್ಕೊಂಡು ನಾವು ಫಂಕ್ಷನ್ ಹಾಲಿಗೆ ಹೋಗೋಕ್ಕೆ ಮೊದಲೇ ಎಲ್ಲ ಫೋಟೋಸ್ನು ತಗೊಂಡು ಆಮೇಲೆ ಫಂಕ್ಷನ್ ಹಾಲ್ಗೆ ಹೊರಟ್ವಿ. ಬಟ್ ನಾನು ಮೊದಲೇ ಹೇಳ್ದಾಗೆ ನಾವು ಹೋಗೋ ಅಷ್ಟರಲ್ಲಿ ಫಂಕ್ಷನ್ನೇ ಮುಗ್ದೋಗಿತ್ತು. ಫುಲ್ ಕಂಪ್ಲೀಟಾಗಿ ಏನು ಮುಗ್ದೋಗಿರಲಿಲ್ಲ. ನಮ್ಮ ದೊಡ್ಡಪ್ಪಂದು ಇವತ್ತೇ ಬರ್ತ್ಡೇ ಆಗಿರೋದ್ರಿಂದ ಅವ್ರ ನೆನಪಿಗಾಗಿ ಕೇಕ್ ಕಟ್ ಮಾಡಿಸ್ತಾಯಿದ್ರು. ಸೊ ನಾವು ಅದೇ ಗ್ಯಾಪಲ್ಲಿ ಎಲ್ಲರೂ ಫೋಟೋಸ್ ವೀಡಿಯೋಸ್ ತೊಗೊಂಡು ಆರಾಮಾಗಿ ಮಾತಾಡಿಕೊಂಡು ಕೂತಿದ್ವಿ. ಆ್ಯಕ್ಚುಲಿ ಗಾಯ್ಸ್ ಏನಂದರೆ ಇವತ್ತೇನು ಫಂಕ್ಷನ್ ಗ್ರ್ಯಾಂಡಾಗಿಲ್ಲ. ಸೊ ಸಿಂಪಲ್ಲಾಗಿ ತಟ್ಟೆ ಬದಲಾಯಿಸ್ಕೊಂಡ್ರು. ಆ್ಯಂಡ್ ಇದು ಬಂದು ಫ್ಯಾಮಿಲಿಗೆ ಮಾತ್ರ, ಅವ್ರ ಕಡೆ ಫ್ಯಾಮಿಲಿ ಮತ್ತು ನಮ್ಮ ಕಡೆ ಫ್ಯಾಮಿಲಿಗೆ ಮಾತ್ರ. ಸೊ ಹಾಗೆ ಫುಡ್ ಕೂಡ ಅರೇಂಜ್ ಆಗಿತ್ತು. ಸೊ ಊಟ ಮಾಡಿಕೊಂಡು ನಂತರ ಎಲ್ಲರೂ ರೂಮ್ಸ್ ಕಡೆಗೆ ಹೊರಡಬೇಕಾಗಿತ್ತು. ಎನಿವೇಸ್ ಫಸ್ಟ್ ಡೇ ಫಂಕ್ಷನ್ ಎಲ್ಲ ಆಲ್ರೆಡಿ ಮುಗ್ದೋಗಿದ್ದರಿಂದ ನಾವು ಆರಾಮಾಗಿ ಫೋಟೋಸ್ ಎಲ್ಲ ತೊಗೊಂಡು ಮಕ್ಳಿಗೆ ಹಸ್ವಾಗ್ತಿದೆ ಅಂತ ಹೇಳ್ತಿದ್ರು ತುಂಬಾ. ನಮ್ಮ ಅನ್ವಿ ಅಂತೂ ಫುಲ್ ಟಾರ್ಚರ್ ಕೊಡ್ತಿದ್ದ. ಸೊ ಹಂಗಾಗ್ಬಿಟ್ಟು ಮಕ್ಕಳಿಗೆ ಫಸ್ಟು ಊಟ ಮಾಡ್ಸೋಕ್ಕೆ ಅಂತ ಹೇಳಿ ಕರ್ಕೊಂಡೋದ್ವಿ. ನಾವ್ಯಾರೂ ಊಟ ಮಾಡಲಿಲ್ಲ. ಸೊ ಲಾಸ್ಟಲ್ಲಿ ಮಾಡಿದ್ವಿ. ಆಮೇಲೆ ಫೈನಲಿ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ರೂಮ್ಗೆ ಹೊರಟ್ಬಿಟ್ವಿ. ಆ್ಯಂಡ್ ಎಲ್ಲ ಕಸಿನ್ಸ್ ಫ್ಯಾಮಿಲಿ ಅಪರೂಪಕ್ಕೆ ಸೇರಿರೋದ್ರಿಂದ ರೀಲ್ಸು ಡ್ಯಾನ್ಸು ಎಲ್ಲ ಮಾಡಿ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಇವತ್ತಿನ ದಿನ ಅಂತೂ ಮರೆಯೋಕ್ಕಂತೂ ನಿಜವಾಗ್ಲೂ ಆಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀವಿ. ಎನಿವೇಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.